ಪ್ರತಿ ಅಮಾವಾಸ್ಯೆ ದಿವಸ ಬಂದ್ಬಿಟ್ಟು 1 ಗಂಟೆಗೆ ಪೂಜೆ ಬೇಟೆ ಕೊಟ್ಟು ಅಮಾವಾಸ್ಯೆಗೆ ಮಧ್ಯರಾತ್ರಿ 1 ಗಂಟೆ 1 ಗಂಟೆಗೆ ಬೇಟೆ ಕೊಟ್ಟು ಅಂಗಾಳಮ್ಮನಿಗೆ ಬೇಟೆ ಕೊಡ್ತಾರೆ. ಬೇಟೆ ಕೊಟ್ಟು ಆ ಮರಿನ ಬಾಡೂಟ ಮಾಡ್ತಾರೆ. ಬಾಡೂಟ ಮಾಡಿ ಪ್ರಸಾದ ಮಾಡ್ತಾರೆ, ಅದೇ ಪೂಜೆ ಮಾಡ್ತಾರೆ. ಅದು ಏನಕ್ಕೆ ಮೇಯ್ನ್ ಅಂದರೆ ಮಕ್ಕಳಾಗದೇ ಇರೋರಿಗೆ ಒಂದು 5 ಜನ ಲೇಡೀಸ್ನ ಫಸ್ಟ್ ಕರ್ಕೋತಾರೆ. 5 ಜನ ಲೇಡೀಸ್ನ ಫಸ್ಟ್ ಕರ್ಕೊಂಡು ಅವ್ರಿಗೆ ಫಸ್ಟ್ ಆ ಕುಂಭ ಪ್ರಸಾದ ಅವ್ರಿಗೆ ಕೊಡ್ತಾರೆ. ಅದು ನಿಂಬೆಹಣ್ಣು ಬಾಡು ಆಮೇಲೆ ಪೂಜೆ ಪುನಸ್ಕಾರ ಅದೇನಾದ್ರು ಕೊಡ್ತಾರೆ ಸರ್. ಮಕ್ಕಳಾದವರು ಇಲ್ಲಿ ಅದು ಪ್ರಸಾದ ತಿಂದರೆ ಪಕ್ಕ ಮಕ್ಕಳಾಗುತ್ತೆ ಸರ್. ಇಲ್ಲ ಆ ಥರ ಆಗಿದೆಯಾ? ಆಗಿದೆ, ಬೇಜಾರು ಜನಕ್ಕಾಗಿದೆ. ಇನ್ನೊಂದು ನೆಕ್ಸ್ಟ್ ಏನಂದರೆ ಇಲ್ಲಿ ಮಾಟ ಮಂತ್ರ ಗಾಲಿ ಸೋಕು ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದೆ, ಔಷಧಿ ಹಾಕಿ ಹೊಟ್ಟೆಯಿಂದ ವಶ ಮಾಡ್ತಾರಲ್ವಾ, ಆ ಥರ ಇರೋರಿಗೆ ಇಲ್ಲಿ ಬಂದು ಈ ಊಟ ತಿಂದರೆ ಕಷ್ಟನ ಹೇಳಿ ಆ ಅಮ್ಮನ ಹತ್ರ ಹತ್ಕೊಂಡು ಆ ಅಮ್ಮನ ನೀವು ದರ್ಶನ ಮಾಡ್ಕೊಂಡು ಹೋದರೆ 100% ನೆಕ್ಸ್ಟ್ ಅಮಾವಾಸ್ಯೆಗೆ ನಿಮಗೆ ಅದರಿಂದ ಬಿಡುಗಡೆ, ಆ ಪ್ರಾಬ್ಲಮಿಂದ ನಿಮ್ಗೆ ಪಾರಾಗಿರ್ತೀರ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ವೆಂಕಟೇಶ್ ಏಳುಮಲೆ ಸ್ವಾಮಿ. ಈ ದೇವಸ್ಥಾನದ ಹೆಸರೇನು ಸರ್ ಇದು? ಇದು ಶ್ರೀ ಅಂಗಾಳ ಪರಮೇಶ್ವರಿ ಕಾಳಿಕಾದೇವಿ ಟೆಂಪಲ್ ಟ್ರಸ್ಟ್. ಸರ್, ಈ ದೇವಸ್ಥಾನದಲ್ಲಿ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆಯಲ್ಲಿ ಪೂಜೆ ನಡೀತಾ ಇದೆ. ಇಲ್ಲಿ ಕೊಡೋ ಪ್ರಸಾದಕ್ಕೆ ಇಷ್ಟೊಂದು ಜನ ಬಂದು ಮಧ್ಯರಾತ್ರಿ ಕಾದಿದ್ರಲ್ಲಿ ಏನು ವಿಶೇಷ ಸರ್ ಇದು? ಕಾರಣ ಪೂಜೆ ಏನಿದು ಕಾರಣ ಯಾಕಂದ್ರೆ ಅಮಾವಾಸ್ಯೆ ಅನ್ನೋದು ಅಮ್ಮನಿಗೆ ಒಂದು ದೊಡ್ಡ ಜಾತ್ರೆ ಈ ಅಂಗಾಳ ಪರಮೇಶ್ವರಿಗೆ. ಹೌದೌದು. ಪ್ರತಿ ಅಮಾವಾಸ್ಯೆಗೆ. ಯಾಕಂದ್ರೆ ಅಮಾವಾಸ್ಯೆ ದಿನ ಅಮ್ಮನವರು ಭಾರಿ ತುಂಬಾ ಶಕ್ತಿಯಾಗಿರ್ತಾರೆ. ಅದೇ ರೀತಿ ಅವಳ ಒಂದು ಮಹಿಮೆ ಅಂತೂ ಅಪಾರ. ಅಂದ್ರೆ ಈ ಮಧ್ಯರಾತ್ರಿ ಬೆಂಗಳೂರಿನ ಇಂಥ ದೊಡ್ಡ ಸಿಟಿಲಿ ಮಧ್ಯರಾತ್ರಿ ಪೂಜೆ ನಡೆಯುತ್ತೆ. ಮತ್ತೆ ಅಲ್ಲಿ ಕೊಡೋ ಒಂದು ಪ್ರಸಾದ ಇದೇನು ಚಿಕನ್ ಊಟ ಮಟನ್ ಊಟ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ. ಇದೇನು ಸರ್ ಇದು ವಿಶೇಷ? ಯಾಕಂದ್ರೆ ಪ್ರಸಾದ ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಅಮ್ಮನವರಿಗೆ ಕಾಳಿ ಅಮ್ಮನಿಗೆ ಬಲಿ ಕೊಡ್ತೀವಿ ಮೊದಲಿಗೆ. ಮೊದಲು ಕೊಟ್ಟಿರ್ತೀವಿ. ಅದು ಕೊಟ್ಟು ಅದಾದ್ಮೇಲೆ ರಾತ್ರಿ 12:30 ಒಂದು ಗಂಟೆಗೆ ಅಮ್ಮನಿಗೆ ಎಡೆ ಹಾಕ್ತೀವಿ. ಬೆಳಿಗ್ಗೆ 12 ಗಂಟೆ ಬಲಿ ಕೊಟ್ಟಂತ ಮರಿನ ಮಧ್ಯರಾತ್ರಿ 12 ಗಂಟೆಗೆ. ಹೌದು. ಅದು ಅಡಿಗೆ ಮಾಡಿ ರೆಡಿ ಮಾಡಿರ್ತೀವಿ. ಅದು ಬಂದು 12 ಗಂಟೆಗೆ ವೆಂಕಟರಮಣ ಸ್ವಾಮಿ ಅಲಂಕಾರ ಆಗೇ ಆಗುತ್ತೆ. ವೆಂಕಟರಮಣ ಸ್ವಾಮಿ ಅಲಂಕಾರ? ಹೌದು ಸರ್. ವೆಂಕಟರಮಣ ಸ್ವಾಮಿಗೂ ಈ ಅಂಗಾಳ ಪರಮೇಶ್ವರಿ ಏನ್ ಸಂಬಂಧ ಸರ್? ಏನ್ ಸಂಬಂಧ ಇದೆ ನಾನು ಕೇಳ್ತೀನಿ ಹೇಳಿ. ಯಾಕಂದ್ರೆ ಈ ಶಿವರಾತ್ರಿ ದಿನ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಅಮ್ಮನವರು ಪ್ರತಿ ಅಮಾವಾಸ್ಯೆಯಲ್ಲಿ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಅದೇ ಅವ್ರ ತಂದೆ ಇವ್ರನ್ನ ಕರೀತಾರೆ, ಅವ್ರ ಅಣ್ಣವ್ರನ್ನ, ಅಂದ್ರೆ ತಿರುಪತಿ ಬಾಲಾಜಿ. ತಿರುಪತಿ ತಿಮ್ಮಪ್ಪ ಅಂಗಾಳ ಪರಮೇಶ್ವರಿಗೆ ಅಣ್ಣ. ಇವ್ರೊಬ್ಬರ ಕೆಲ ಸಂಹಾರ ಮಾಡಕ್ಕಾಗಲ್ಲ ಅಂತ ಅವ್ರನ್ನ ಸಹಾಯ ತಗೊಂಡು. ಹೌದೌದು. ಯಾಕಂದ್ರೆ ಅವ್ರ ಮೈ ಬಣ್ಣನು ಬ್ಲೂ ಕಲರ್ ಆಗಿರುತ್ತೆ. ಅದೇ ರೀತಿಯಾಗಿ ಅವ್ರನ್ನ ಸಹಾಯ ತಗೊಂಡು ಇಬ್ಬರು ಒಟ್ಟಿಗೆ ಮಾಡ್ತಾರೆ. ಅದಕ್ಕೆ ನೀವು ಮಧ್ಯರಾತ್ರಿ 12 ಗಂಟೆಗೆ ವೆಂಕಟೇಶ್ವರ ಸ್ವಾಮಿ ಅಲಂಕಾರ ಆಗುತ್ತೆ. ಅಲ್ಲ, ಅದೇನು ವಿಶೇಷ ಸರ್? ಇದ್ದದ್ದು ಅಂಗಾಳ ಪರಮೇಶ್ವರಿ. ಹೌದು. ಆಮೇಲೆ ಇದಕ್ಕಿದ್ದಂಗೆ ತಿರುಮಲೆ ವೆಂಕಟೇಶ್ವರ ಸ್ವಾಮಿ ಆಗ್ಬಿಡುತ್ತಲ್ಲ ಪ್ರತಿಮೆ. ಯಾಕಂದ್ರೆ ಈಗ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ರಿಂದ ಸುಮಾರು 50 ವರ್ಷ ಆಗ್ತಾ ಇದೆ. 40 ವರ್ಷ ಆಯ್ತು. 40 ವರ್ಷ ಆಯ್ತು ಬೆಂಗಳೂರಲ್ಲಿ. ಇದು ಯಾವ ಏರಿಯಾ ಇರೋದು ಸರ್? ಇದು ಮಾಗಡಿ ರಸ್ತೆ, ಅಂದ್ರೆ ಬಿಲ್ಮಿಲ್ ಸರ್ಕಲ್. ರೈಲ್ವೆ ಸ್ಟೇಷನ್ ಹಿಂಭಾಗ. ಹೌದೌದು. ಅದಾಗಿ ಲೊಕೇಟ್ ಆಗಿರೋದು. ಈ ದೇವಸ್ಥಾನ ಒಂದು ಬಿಲ್ಮಿಲ್ ಸರ್ಕಲ್, ಮಾಗಡಿ ರಸ್ತೆ. ಇಲ್ಲಿಂದ ಮಾಗಡಿ ರಸ್ತೆ ಪ್ರಾರಂಭ ಆಗುತ್ತೆ. ಇಲ್ಲಿ ಇರುವಂತದ್ದು ಇದು ಅಡ್ರೆಸ್. ಸರ್, ಈ ಪ್ರಸಾದ ಇಸ್ಕೊಳಕ್ಕೆ ಅಂತ ತುಂಬಾ ಜನ ಇರ್ತಾರಲ್ಲ, ಏನ್ ಇದ್ರ ಕಥೆಯ ಬಗ್ಗೆ ಹೇಳಿ ಸರ್? ಯಾಕಂದ್ರೆ ಈ ಪ್ರಸಾದ ಅದು ಕೊಡೋ ಮೊದಲು 12 ಗಂಟೆಗೆ ನಾವು ಅಮ್ಮನಿಗೆ ಬಲಿ ಕೊಡ್ತಿದ್ವಿ ಭಕ್ತರುಗಳ ಕೈಯಿಂದ. ಅವ್ರ ಕೋರಿಕೆ ಏನಿದೆಯೋ 1, 2 ಮರಿ 3 ಮರಿ ನಾವು ಅಮ್ಮನಿಗೆ ಕಟ್ ಮಾಡಿ ಬೆಳಿಗ್ಗೆ 12 ಗಂಟೆಗೆ ಅಲ್ಲಿ ನಮ್ಮ ಕಾಳಿ ಅಮ್ಮನಿಗೆ ಬಲಿ ಕೊಟ್ಟಿರ್ತೀವಿ. ಆ ಕಾಳಿ ಅಮ್ಮ ಬಂದು ಯಾವಾಗ್ಲೂ ಮಲ್ಗೆ ಇರ್ತಾರೆ. ಹೌದೌದು. ದೊಡ್ಡಮ್ಮ ಅಂತ ಹೆಸರು. ದೊಡ್ಡಮ್ಮ ಯಾಕೆ ಯಾವಾಗ್ಲೂ ಮಲ್ಗೆ ಇರ್ತಾರೆ? ಯಾಕಂದ್ರೆ ಇದು ಬಂದು ಇತಿಹಾಸದಿಂದ ಬಂದಿತ್ತೆ.
ಇತಿಹಾಸ ಅಂದ್ರೆ ಮಲೆನೂರು ಮಲೆಯವರು. ಮಲೆನೂರು ಹಾ ಹಾ. ತಿರುವಣ್ಣಾಮಲೆಯಿಂದ 35 ಕಿಲೋಮೀಟರ್. ಅಂದ್ರೆ ಈ ಅಂಗಾಳ ಪರಮೇಶ್ವರಿ ಕರ್ನಾಟಕದಲ್ಲ. ಅಲ್ಲ ಅಲ್ಲ ಅಲ್ಲ, ಈ ಮೂಲ ಎಲ್ಲಿ ಇರೋದು ಇದು? ಮೂಲ ಮಲೆನೂರು. ಮಲೆಯೂರು. ಮಲೆಯನೂರು. ಹೌದು, ತಮಿಳ್ನಾಡು ಅಲ್ಲಿರುವಂತದ್ದು ಮೂಲ. ಹೌದು, ಅಲ್ಲಿಂದ ಬಂದು ಇಲ್ಲಿ ಮೂಲಪೀಠ ಬೀರೋದು ಅಂಗಾಳ ಪರಮೇಶ್ವರಿ ಅಂದ್ರೆ ಅಲ್ಲೇ. ಹಾ ಹಾ. ಅದಾದ್ಮೇಲೆ ಇಲ್ಲಿ ಮಾಗಡಿಯಲ್ಲಿ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ದು. ಇಲ್ಲಿ ಅಂಗಾಳ ಪರಮೇಶ್ವರಿ ಉದ್ಭವ ಆಯ್ತು. ಇಲ್ಲಾಯ್ತು. ಅಂದ್ರೆ ಈ ತಾಯಿ ಮಲಗಿರುವಂತವ್ರು ಎದ್ರೆ ಏನಾಗುತ್ತೆ? ಅದು ಹೇಳ್ಕೊಡ್ದು ಅದೇ ರೀತಿ ಎದ್ರೆ ಬೇರೆ ತರ ತೊಂದರೆಗಳಾಗುತ್ತೆ. ಅದಕ್ಕಾಗಿ ಅಮ್ಮ ಹಂಗೆ ಮಲಗಿರೋದು. ಅಲ್ಲೂ ಮಲಗಿತಾರೆ, ಇಲ್ಲೂ ಹಂಗೆ ಮಲಗಿರ್ತಾರೆ. ದೊಡ್ಡಮ್ಮ ಅಂತ ಹೆಸರು, ದೊಡ್ಡಮ್ಮ ಅಂತ ಹೇಳಿ. ಹೌದೌದು. ಇವ್ರಿಗೆ ನೀವು ಅಮಾವಾಸ್ಯೆ ದಿನ ಮರಿ ಬಲಿ ಕೊಡ್ತೀರಿ? ಹೌದು, ಕೊಡ್ತೀವಿ. ಅದೇ ಶಿವರಾತ್ರಿ ಟೈಮಲ್ಲಿ ಹೆಚ್ಚು ಕಮ್ಮಿ ಒಂದು 12-13 ಒಂದು 15 ಮರಿ ಹತ್ರ ನಾವು ಬಲಿ ಕೊಟ್ಟಿರ್ತೀವಿ. ಅಂದ್ರೆ ಶಿವರಾತ್ರಿ ವಿಶೇಷ ದಿನ. ಹೌದು, ಭಾರಿ ಒಂದು ವಿಶೇಷ ಜಾತ್ರೆ ಅಂದ್ರೆ ನಮಗೆ ಶಿವರಾತ್ರಿ ಜಾತ್ರೆನೇ. ಅಂದ್ರೆ ಇಡೀ ಅರ್ಧ ಬೆಂಗಳೂರೇ ಬ್ಲಾಕ್ ಆಗ್ಬಿಡುತ್ತೆ. ಹೌದು, ಯಾಕಂದ್ರೆ 5-6 ಸ್ಟೇಷನ್ ಪರ್ಮಿಷನ್ ಕೊಟ್ಟು ಈ ಒಂದು ಸಿಟಿ ಮಧ್ಯೆ, ಈ ಬೆಂಗಳೂರು ಮಧ್ಯೆ ಈ ದೊಡ್ಡ ಜಾತ್ರೆ ಅಂದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಅದಕ್ಕಾಗಿ ಬೆಂಗಳೂರು ಅರ್ಧ ಜಾಮ್ ಆಗಿರುತ್ತೆ. ಹೋದ್ರೆ ಭಯ ಪಡ್ತಾರೆ ಎಲ್ರು. ಏನಪ್ಪ ನಿಮ್ದು ಹಬ್ಬ ಬಂದ್ಬಿಡ್ತಾ? ಯಾಕಂದ್ರೆ ನಾವು CM ಬಂದ್ರು ಸರಿ, PM ಬಂದ್ರು ಸರಿ, ಅಷ್ಟೊಂದು ಕಷ್ಟಪಡಲ್ಲ ನಾವು. ಇಲ್ಲಿಂದ ಶ್ರೀರಾಮ್ಪುರ ಮಸಾಣಕ್ಕೆ ಹೋಗ್ತಿರಂತಲ್ಲ? ಹೌದೌದು, ನಾನು ಹೇಳ್ತೀನಿ. ಅದಾದ್ಮೇಲೆ ಏನಂದ್ರೆ ಈ ಒಂದು ಜಾತ್ರೆ ಸ್ಟಾರ್ಟ್ ಆದ್ಮೇಲೆ ಇಡೀ ಬೆಂಗಳೂರು ಅರ್ಧಕ್ಕರ್ಧ ಬೆಂಗಳೂರು ಜಾಮ್ ಆಗಿರುತ್ತೆ. ಆ ಜಾಮ್ನ ನಿಯಂತ್ರಣ ಮಾಡೋದಕ್ಕೆ ಜನಗಳಿಗೆ ಸೌಕರ್ಯ ಪಡೋದಕ್ಕೋಸ್ಕರ ಯಾವುದಾದ್ರು ಥರ ಒಂದು ಅನಾಹುತ ನಡೀಬಾರ್ದು ಅಂತ ಹೇಳಿ ಆ ಪರ್ಮಿಷನ್ ತಗೋತೀವಿ. ಇದು ಬಂದು ನಮ್ಮ ಅಪ್ಪನ ಕಾಲದಿಂದ ನಡೀತಾ ಇದೆ ಅಂತ. ನಾವು ಡೈರೆಕ್ಟಾಗಿ ಕಮಿಷನರ್ಗೆ ಅಲ್ಲಿ ಲೆಟ್ರ್ ಕೊಟ್ಬಿಡ್ತೀವಿ. ಲೆಟ್ರ್ ಕೊಟ್ಮೇಲೆ ಅವರು ಇಟ್ಕೊಂಡು ಏನು ಯಾರಿಗೆ ಕೊಡಬೇಕು, ಯಾಕಂದ್ರೆ ಎಲ್ರಿಗೂ ಗೊತ್ತು. ಯಾಕಂದ್ರೆ ಇದು ಬೆಂಗಳೂರಲ್ಲಿ ಇದನ್ನೆಲ್ಲ 90ನೇ ವರ್ಷ ನಡೀತಾ ಇರೋದು. ಇನ್ನು ಬರೋ ವರ್ಷ ಹೋದ್ರೆ 50ನೇ ವರ್ಷ ಶಿವರಾತ್ರಿ. ನಾವು ಸ್ಟಾರ್ಟ್ ಮಾಡಿ ಈಗ 50ನೇ ವರ್ಷ ಶಿವರಾತ್ರಿ ನಡೀತಾ ಇದೆ. ಓಕೆ ಸರ್. ಈಗ ಇದು ಸರ್, ಶ್ರೀರಾಮ್ಪುರಕ್ಕೆ ಏನಕ್ಕೆ ಹೋಗೋದು ನೀವು ನೈಟಲ್ಲಿ? ಶ್ರೀರಾಮ್ಪುರಕ್ಕೆ ಅಂದರೆ ಯಾಕಂದರೆ ಮಹಿಷಾಸುರನ ಸಂಹಾರ ಮಾಡಲು ಅಲ್ಲಿ ಒಂದು ಗೊಂಬೆ ಮಾಡಿರ್ತೀವಿ ಮಶಾನದಲ್ಲಿ ಒಂದು ಜಾಗ ಇಟ್ಟಿದ್ದೀವಿ. ಅಲ್ಲಿ ಇಟ್ಕೊಂಡು ಒಂದು ಗೊಂಬೆ ಮಾಡಿರ್ತೀವಿ. 30 ಅಡಿ ಎತ್ತರ ಆಯಿತು. 30 ಅಡಿ ಎತ್ತರ ಉಳ್ಳ ಮಹಿಷಾಸುರನ ಪಿಂಡ ಮಾಡಿರ್ತೀವಿ. ಪಿಂಡ ಮಾಡಿ ಪಿಂಡದ ಮೇಲೆ ಸಂಹಾರ ಮಾಡೋದು. ಅಲ್ಲಿ ಸಂಹಾರ ಮಾಡೋದು. ಓಕೆ ಸರ್. ಇದು ಪ್ರತೀತಿ. ಈಗ ಬೆಳಿಗ್ಗೆ 12 ಗಂಟೆಗೆ ಮರಿ ಕೊಟ್ರಿ. ಇವತ್ತು ಎಷ್ಟು 2 ಮರಿಯನ್ನು ಕೊಟ್ರಿ? 2 ಮರಿ ಕೊಟ್ಟಿ. ಆ ಮರಿ ಕೊಟ್ಟ ಮೇಲೆ ಆಮೇಲೆ ಏನೇನು ಪ್ರೊಸೆಸ್ ನಡೀತೆ ಸರ್ ಇಲ್ಲಿ? ಮರಿ ಕೊಟ್ಟು ಅದು ಅಡಿಗೆ ಮಾಡಿ ಅದೆಲ್ಲ ರೆಡಿ ಮಾಡಿದ್ದಕ್ಕೆ ಹೆಚ್ಚು ಕಮ್ಮಿ ಸಾಯಂಕಾಲ ರೆಡಿ ಮಾಡಿ ಇಟ್ಟಾರೆ. ಆದ್ರೆ ಈಗ ಸೆಂಟ್ರಲ್ಲಿ ವೆಂಕಟಸ್ವಾಮಿ ಪೂಜೆ ಇದೆ. ಎಷ್ಟೊತ್ತು ಪೂಜೆ ಇರುತ್ತೆ? ಕರೆಕ್ಟಾಗಿ 12 ಗಂಟೆಗೆ ಅವ್ರ ದರ್ಶನ ಸಿಗ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ. ಅದಕ್ಕಿಂತ ಮುಂಚೆ ಹೋಮ ಏನೋ ನಡೆಯುತ್ತೆ? ಹೌದು, ಹೋಮ ನಡೀತಾ ಇರುತ್ತೆ. 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಜೆ 6 ಗಂಟೆಗೆ. ಅದನ್ನ ಮಹಾಪ್ರತ್ಯಂಗರ ದೇವಿ ಹೋಮ ಅಂತ. ಪ್ರತ್ಯಂಗಿರ ಹೋಮ ಅಂತ ಹೇಳಿ. ಅದಕ್ಕೆ ಎಷ್ಟು ಜನ ಸೇರಿದ್ರು? 100 ಜನ ಸೇರಿದ್ರು. ಹೌದು. ಅದು ಏನ್ ಸರ್ ಅದು? ಆ ಹೋಮದಲ್ಲಿ ಬಂದವರೆಲ್ಲರೂ ಮೆಣಸಿನಕಾಯಿನೇ ಹಾಕ್ತಾ ಇದ್ರಲ್ಲ, ಏನ್ ಕಾರಣಕ್ಕೆ? ಯಾಕಂದ್ರೆ ಒಣ ಮೆಣಸಿನಕಾಯಿ ಹಾಕೋದು. ಹಸಿ ಮೆಣಸಿನಕಾಯಿ ಅಲ್ಲ, ಒಣ ಮೆಣಸಿನಕಾಯಿ. ಈ ಒಣ ಮೆಣಸಿನಕಾಯಿ ಹಾಕಿದ್ರೆ ನೋಡಿ, ಎಷ್ಟೇ ನೀವು ನೋಡಿರ್ಬೋದು, ಅವ್ರು ತಲೆ ಸುತ್ತಿ ಹಾಕ್ತಾರೆ. ಅಂದ್ರೆ ಅವ್ರಿಗೇನೋ ತೊಂದರೆಗಳು, ಕಾಯಿಲೆಗಳು, ಏನೇ ಒಂದು ಕಷ್ಟಗಳು, ಮಾಟ ಮಂತ್ರ, ಯಾರೋ ಏನೋ ಮಾಡಿರೋದು ಅದೆಲ್ಲ ಬಂದು ಈ ಕಾಲದಲ್ಲಿ ತುಂಬಾ ಅತಿಯಾಗಿ ನಡೀತಾ ಇದೆ. ಅದಕ್ಕೆ ಆ ಮೆಣಸಿನಕಾಯಿನ ಅವರೇ ತಲೆಯಿಂದ ಅವ್ರ ತಲೆ ಜೊತೆ ಅವ್ರು ಹಾಕ್ಬಿಟ್ಟು ಎಲ್ಲ ಪ್ರೋಕ್ಷಣೆ ಮಾಡಿ ಹಾಕ್ತಾರೆ. ಅಂದ್ರೆ ಅವ್ರ ಕೈಯಲ್ಲೇ ಹೋಮಕ್ಕೆ ಮಾಡಿಸ್ತೀರಾ? ಹೌದು, ಎಲ್ಲ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಮುಂದೆ ಕೂರಿಸಿ ನಾವು ಮಾಡಿದ್ವಿ. ಎಲ್ಲ ಸಾಮೂಹಿಕವಾಗಿ ಮಾಡೋದು. ಸಾಮೂಹಿಕವಾಗಿ ಅಂದ್ರೆ ಸಂಜೆ 6 ಗಂಟೆಯಿಂದ ಎಷ್ಟು ಅವರ್ ನಡೆಯುತ್ತೆ ಇದು? ಒಂದು ಹೆಚ್ಚು ಕಮ್ಮಿ 9 ಗಂಟೆ ಆಗುತ್ತೆ. 3-3.5 ಗಂಟೆ ಟೈಮ್. ಹೌದು. ಪ್ರತಿ ಯಾಕಂದ್ರೆ ಒಂದು ಹೋಮ ಇಲ್ಲ. ಗಣೇಶ ಆಯ್ತು, ಸ್ಟಾರ್ಟಿಂಗ್ ಗಣೇಶ ಹಿಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ, ಅದಾದ್ಮೇಲೆ ಭೈರವರು, ಅದಾದ್ಮೇಲೆ ದುರ್ಗಾದೇವಿ, ಅದಾದ್ಮೇಲೆ ಮಹಾಪ್ರತ್ಯಂಗರ ದೇವಿ. ಈಗ ಹೋಮ 6 ಗಂಟೆಯಿಂದ 9 ಗಂಟೆ ಗಂಟ ನಡೀತು. ಅದಾದ್ಮೇಲೆ ಬೇರೆ ಏನೇನು ನಡೆಯುತ್ತೆ? ಅದಾದ್ಮೇಲೆ 10 ಗಂಟೆಗೆ ಸರಿಯಾಗಿ ಅಮ್ಮನಿಗೆ ಅಭಿಷೇಕ. ಅಲ್ಲಿ ಅಂಗಾಳ ಪರಮೇಶ್ವರಿ ಅಮ್ಮನಿಗೆ ಮೂಲಪೀಠದಲ್ಲಿ ಅಭಿಷೇಕ ಅಂದ್ರೆ ಏನು, ಯಾವ ತರ ಅಭಿಷೇಕ ನಡೆಯುತ್ತೆ? ಅಭಿಷೇಕ ಅಂದ್ರೆ ಸ್ಪೆಷಲ್ ಆಗಿ ಎಲ್ಲ ಒಂದು ಹಣ್ಣು ಹಂಪಲು ಎಲ್ಲ ಜಾಸ್ತಿಯಾಗಿ ಹಾಕಿ ಅವ್ರನ್ನ ಆಹ್ವಾನ ಮಾಡಿ ಎಲ್ಲ ಅಭಿಷೇಕ ಮಾಡೋದು. ಹಾಲು ಮೊಸರು ಮತ್ತೆ ಹಣ್ಣು ಹಂಪಲು
ಇಂಥದ್ದು ಎಲ್ಲವನ್ನು ಅಭಿಷೇಕ ಸೇರಿಸಿ ಮಾಡ್ತೀರಾ? ಅಭಿಷೇಕ ಆ ಮಾಡಿರ್ತೀವಿ. ಅಭಿಷೇಕ ನೋಡೋಕೆ ಏನ್ ಸಾವಿರಾರು ಜನ ಕಾದಿರ್ತಾರಲ್ಲ, ಅಷ್ಟು ಮಧ್ಯರಾತ್ರಿ 10 ಗಂಟೆ ಎಲ್ಲಾದ್ರೂ ಜನ? ಇಲ್ಲ, ಯಾಕಂದ್ರೆ ಅಭಿಷೇಕ ರಾತ್ರಿ ನಡೆಯೋದು ಪೂಜೆ ಅಂದ್ರೆ ನಮ್ಮ ದೇವಸ್ಥಾನ ಒಂದು ಮಾತ್ರ, ಅಂಗಳಪರಮೇಶ್ವರಿ ದೇವಸ್ಥಾನ ಒಂದೇ. ನಿಮ್ ದೇವಸ್ಥಾನದಲ್ಲೆಲ್ಲ ಬೆಂಗಳೂರಲ್ಲಿ ಮಾತ್ರ ಅನ್ಸುತ್ತೆ. ಅದು ಎಷ್ಟು ಜನ ನೋಡ್ತಾರೆ, ಬರೀ ತಮಿಳ್ನಾಡವ್ರು ಅಲ್ಲ, ಇಲ್ಲಿ ಇಲ್ಲ ಇಲ್ಲ ಇಲ್ಲ. ಕರ್ನಾಟಕದವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ನಿಜ ನಿಜ. ಮಧ್ಯರಾತ್ರಿ. ಇಲ್ಲ, ಇಲ್ಲಿ ಕನ್ನಡದಲ್ಲಿ ಈಗ ಅಮ್ಮವರು ಕೂತಾದ್ಮೇಲೆ ಮಲೆನಾಡು ಎಲ್ಲೋ ಇದೆ, ಮಲೆನಾಡಿನಲ್ಲಿ ತಮಿಳ್ನಾಡಲ್ಲಿದೆ. ಹ್ಮ್. ಆದ್ರೆ ಇಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ಮೇಲೆ, ನಮ್ಮ ತಂದೆ ಮುಖಾಂತರ ಸ್ಥಾಪನೆ ಮಾಡಿದ್ಮೇಲೆ ಹ್ಮ್. ಇಲ್ಲಿ ತುಂಬಾ ಜನ ಅಲ್ಲಿ ಮಲೆನಾಡು ಹೋಗೋದಕ್ಕೆ ಮರ್ತೋಗ್ಬಿಟ್ರು. ಅಂದ್ರೆ ಮಲೆಯವ್ರಿಗೆ ಹೋಗಕ್ ಆಗದಂತ, ಮಲೆಯವ್ರಿಗೆ ಹೋಗಕ್ ಆಗದಂತ ತಮಿಳವರು ಕನ್ನಡದವರು ಇಲ್ಲೇ ಬರ್ತಾರೆ. ಇಲ್ಲೇ ಬರ್ತಾರೆ. ಅಷ್ಟು ಪ್ರಸಿದ್ಧಿ ಅಷ್ಟು ಆಗ್ಬಿಟ್ಟಿದೆ. ಖುಷಿ ಆಗ್ತದೆ. ಅದೇ ಈಗ ತರ ಹೋಮ ಆಗ್ತು ಸರ್, ಈಗ ಆಯ್ತು. ಇದು ಅಭಿಷೇಕ ಆಯ್ತು. ಅಭಿಷೇಕ ಆದ್ಮೇಲೆ ನೆಕ್ಸ್ಟ್ ಬೇರೆ ಏನ್ ನಡೆಯುತ್ತೆ ಸರ್? ಈಗ ಅಭಿಷೇಕ ಆಯ್ತು. ಅಭಿಷೇಕ ಆದ್ಮೇಲೆ 12 ಗಂಟೆ ಕರೆಕ್ಟಾಗಿ ಅಮ್ಮನಿಗೆ ವೆಂಕಟೇಶ್ವರ ಸ್ವಾಮಿ ಅಲಂಕಾರ. ಓ, ಈಗ ಅಂಗಾಳ ಪರಮೇಶ್ವರಿ ಇದ್ದಕ್ಕಿದ್ದಂಗೆ ಅವರ ಅಣ್ಣ ತಿರುಪತಿ ತಿಮ್ಮಕ್ಕ ಬಾಬಾ ಬಿಡ್ತಾರೆ. ಯಾಕಂದ್ರೆ ಅವ್ರು ಮಹಿಷಾಸುರನ ಸಂಹಾರ ಮಾಡ್ಬೇಕಂತೇಳಿ ಒಂದು ವರ ಕೇಳಿರ್ತಾಳೆ. ಯಾಕಂದ್ರೆ ಅವನು ಒಂದು ದೊಡ್ಡ ರಾಕ್ಷಸ. ಹ್ಮ್. ಅವನ್ನ ಸಂಹಾರ ಮಾಡ್ಬೇಕಂದ್ರೆ ಹ್ಮ್. ಅಮ್ಮನವರಿಗೆ ನಾವು ಶಕ್ತಿ ಪಡ್ಕೋತಾಳೆ, ಅಣ್ಣನ ಕಡೆಯಿಂದ. ಹ್ಮ್. ಹ್ಮ್. ಅಣ್ಣನ ಕಡೆಯಿಂದ ಶಕ್ತಿ ಪಡ್ಕೊ. ಅದಕ್ಕೆ ಯಾವಾಗಲೂ ಒಂದು ಬ್ಲೂ ಕಲರಲ್ಲೇ ಇರೋದು. ಅದಕ್ಕೆ ಇಲ್ಲಿ ಸ್ಥಾನ ಕೊಡ್ತೀರಾ. ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಅದಕ್ಕೂ ಕಾದಿರ್ತಾರೆ ಜನ. ಹೌದು. ಅದು ಇದಾದ್ಮೇಲೆ ಸರ್ ನೆಕ್ಸ್ಟ್ ಈಗ ತಿರುಪತಿ ತಿಮ್ಮಪ್ಪನ ಒಂದು ದರ್ಶನ ಆದ ನಂತರ ಅದು ಎಷ್ಟೊತ್ತು ಮುಗಿತೆ, ಮತ್ತೆ ಏನ್ ನಡೆಯುತ್ತೆ? ಒಂದು 3 ನಿಮಿಷ. 3 ನಿಮಿಷ ಅಷ್ಟೇ. ಅಷ್ಟೇ. ಸುಮ್ಮನೆ ಜನಕ್ಕೆ ಬರ್ತಾರೆ, ದರ್ಶನ ಮಾಡ್ತಾರೆ, ಮತ್ತೆ ನೀಡ್ತಾರೆ, ಹಂಗೆ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಏನ್ ನಡೆಯುತ್ತೆ? ಅದಾದ್ಮೇಲೆ ನೆಕ್ಸ್ಟ್ ಅಮ್ಮಂದು ಅಲಂಕಾರ ಮಾಡ್ತೀವಿ. ಮತ್ತೆ ಅಂಗಾಳ ಪರಮೇಶ್ವರಿ ಅಲಂಕಾರ ಆಗುತ್ತೆ. ಅಲಂಕಾರ ಆದ್ಮೇಲೆ ಮತ್ತೆ ಪೂಜೆ ಆಗುತ್ತೆ. ಹ್ಮ್. ಪೂಜೆ ಆಯ್ತು. ಪೂಜೆ ಮುಗಿಯೋದಕ್ಕೆ 1-1.5 ಗಂಟೆ ಆಗುತ್ತೆ. ಅಲ್ಲಿಗೆ ಒಂದು 11-12 ಗಂಟೆ ಆಗುತ್ತೆ. 12 ಗಂಟೆ ಇಲ್ಲ, 12 ಗಂಟೆಗೆ ಸರಿಯಾಗಿ ವೆಂಕಟೇಶ್ವರ ಅಲಂಕಾರ. 12 ಗಂಟೆಗೆ ಹೌದು. ಆಯ್ತಾ. ಅದಾದ್ಮೇಲೆ ಯಾಕಂದ್ರೆ ಅಭಿಷೇಕ ಮುಗಿಸಿ ಅಭಿಷೇಕ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ 12 ಗಂಟೆಗೆ ಅದು ಆಗುತ್ತೆ, ರೆಡಿ ಆಗುತ್ತೆ. 12 ಗಂಟೆಗೆ ವೆಂಕಟೇಶ್ವರ ಅಲಂಕಾರ ಆಯ್ತು. ಅದಾದ್ಮೇಲೆ ಒಂದು 10 ನಿಮಿಷಕ್ಕೆಲ್ಲ ಅಮ್ಮನ ಅಲಂಕಾರ ಸ್ಟಾರ್ಟ್ ಮಾಡಿ, ಅದನ್ನ ಅಲಂಕಾರ ಮಾಡಿ, ಅದನ್ನ ಪೂಜೆ ಮಾಡಿ ಎಲ್ಲ ಮಾಡೋದಕ್ಕೆ 1-1.5 ಗಂಟೆ ಆಗುತ್ತೆ. ಮಧ್ಯರಾತ್ರಿ. ಅದಾದ್ಮೇಲೆ ನಾವೇನ್ ಮಧ್ಯಾಹ್ನ ಮಾಡಿರ್ತೀವಿ ಅಡಿಗೆ, ಈ ಮಾಂಸದ ಊಟ ಮಾಡಿರ್ತೀವಲ್ಲ, ಅದೆಲ್ಲವನ್ನು ಎಲ್ಲರಿಗೂ ಪ್ರಸಾದ ಕೊಡ್ತೀವಿ. ಅದು ಪ್ರಸಾದ ಯಾವ ತರ ಕೊಡೋದು ಅದನ್ನ? ಅದು ಬಂದು ಮಕ್ಕಳಿಲ್ದವ್ರಿಗೆ. ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಯಾಕಂದ್ರೆ ನೀವು ಕೇಳಿರ್ಬೋದು, ಯಾಕಂದ್ರೆ ಜನ ಬರ್ತಾ ಇದಾರೆ, ಎಲ್ಲ ನಡೀತಾ ಇದೆ, ಇಲ್ಲ ಎಲ್ಲಾರ್ಗೂ ವರಪ್ರಸಾದ ಸಿಗ್ತಾನೆ ಇದೆ. ಅಂದ್ರೆ ಅದನ್ನ ನೀವು ಪ್ರಸಾದವನ್ನ ಏನು ನಮ್ ಕಡೆ ಎಡೆ ಅಂತೀವಿ, ನಿಮ್ ಕಡೆ ಏನಂತೀರಿ? ನಮ್ಮ ಕುಂಭ ಪ್ರಸಾದ ಅಂತ ಹೇಳ್ತೀವಿ. ಕುಂಭ ಅಂತ ಇಡ್ತೀವಿ. ಹೌದು, ಕುಂಭ ಪ್ರಸಾದ ಅಂತ ಹೇಳಿ. ಅದನ್ನ ಏನು ಚಾಮುಂಡೇಶ್ವರಿಗೆ ಇಡೋದ? ಇಲ್ಲ, ಅಮ್ಮನವ್ರಿಗೆ ಇಡೋದು, ಅಂಗಾಳಪರಮೇಶ್ವರಿ ಅಮ್ಮನಿಗೆ ಇಡೋದು. ಅದನ್ನ ಮಟನ್ ಊಟವನ್ನ ಮಧ್ಯರಾತ್ರಿ ಎಲ್ಲರಿಗೂ ಹಂಚ್ತೀವಿ. 2 ಗಂಟೆಗೆ ಕುಂಭ ಇಟ್ಟು ಅದು ಕುಂಭ ಪೂಜೆ ಮಾಡಿ, ಅಂದ್ರೆ ಅವ್ರ ಮುಂದೆಗಡೆ ಎಲ್ಲವನ್ನು ಸುರಿದು ಬಿಟ್ಟಿರ್ತಾರೆ. ಹೌದು, ಎಲ್ಲಾನು ಸುಟ್ಟು ಅವ್ರಿಗೆ ಅರ್ಪಣೆ ಆದ್ಮೇಲೆ ಅದನ್ನ ಕೊಡುವಂತದ್ದು. ಎಲ್ಲರಿಗೂ ಕೊಡೋದು. ಅಲ್ಲಿ ಎಲ್ಲಾರು ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ. ಹೌದೌದು. ಅದೇನು ಎಲ್ಲ ಹಂಗಾಗಿ ಇಸ್ಕೊಂಡು ಎಲ್ಲರೂ ಬರ್ತಿದ್ರು. ಈಗ ಎಲ್ಲರೂ ತಗೊಂಡೋಗಿ ಅದನ್ನ ಸೇವನೆ ಮಾಡೋದ್ರಿಂದ ಎಷ್ಟು ನೋವು ಕಾಯಿಲೆಗಳು. ಅದು ಸೇವನೆ ಮಾಡೋದ್ರಿಂದ ಆ ಪ್ರಸಾದಕ್ಕೆ ತುಂಬಾ ಜನ ಹೆಣ್ಮಕ್ಳೇ ನಿಂತ್ಕತ್ತಲ್ಲ, ಯಾರಿಗೆ ಏನು ಉಪಯೋಗ? ಯಾಕಂದ್ರೆ ಒಂದು ಮಕ್ಳು ಇಲ್ದವ್ರಿಗೆ ಒಂದು ಮಕ್ಕಳಾಗತ್ತೆ. ಮಕ್ಕಳಾಗತ್ತೆ. ಆತರ ಆಗಿದ್ಯಾ? ತುಂಬಾ ಜನಕ್ಕೆ ಆಗಿದೆ. ಅದು ಆಗ್ತಾನೆ ಇದೆ, ತುಂಬಾ ಜನಕ್ಕೆ ಆಗ್ತಾನೆ ಇದೆ. ಆಯ್ತಾ. ಅದಾದ್ಮೇಲೆ ಅವ್ರ ಮೈಯಲ್ಲಿ ಏನಾದ್ರು ಕಾಯಿಲೆಗಳು, ರೋಗಗಳು, ಬೇರೆ ತರ ಒಂದು ಹಾಸ್ಪಿಟ್ಲಿಂದ ಆಗದೆ ಇರೋಂಥ ಯಾವುದೇ ಇದ್ರೂ ಎಲ್ಲ ಕಾಯಿಲೆ ಗುಣ ಆಗ್ತಾ ಇದೆ ಆ ಪ್ರಸಾದ ತಿನ್ನೋದ್ರಿಂದ. ಹೌದೌದು. ಅದೇ ಅದು ಈಸ್ಕೊ ಬರ್ತಾರೆ ಹೊರಗಡೆಯಿಂದ, ಅದು ಕತ್ಲೆಯಲ್ಲಿ ಇಟ್ಟಿರ್ತಾರೆ, ಅದನ್ನು ಕೂಡ ಕಾಣೋದಿಲ್ಲ. ಹೌದು. ಅದಕ್ಕೆ ಈಸ್ಕೊ ಬಂದು ಅಲ್ಲಲ್ಲೇ ತಿಂದ್ಬಿಡ್ತಾರೆ. ಯಾಕಂದ್ರೆ ಕತ್ತಲ್ಲಿ ಮೈ ಹುಷಾರಿಲ್ಲ ಅಂದ್ರೆ ಏನೋ ಒಂದು ಔಷಧಿ ಕೊಡ್ತಾರೆ. ಅದು ಔಷಧಿ ತಿನ್ಲೇಬೇಕು. ತಿಂದ್ರೇನೆ ಅದು ವಾಸಿ ಆಗುತ್ತೆ. ಆದ್ಮೇಲೆ ಅದಕ್ಕಾಗಿ ತಿನ್ಲೇಬೇಕು ತಾನೆ.
ಅದಕ್ಕೋಸ್ಕರನೇ ಮಧ್ಯರಾತ್ರಿ ಆದ್ರೂ ಕೂಡ ಬೇರೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ನೈಟ್ ಉಳ್ಕೊಳಕ್ಕೆ? ಇವತ್ತಿನವರೆಗೂ ಲೆಕ್ಕ ಮಾಡಿಲ್ಲ ಸ್ವಾಮಿ. ಕರ್ನಾಟಕ ಎಲ್ಲ ಊರಿಂದ ಬರ್ತಾರೆ. ದಿನೇ ದಿನೇ ಅಮ್ಮ ಚೆನ್ನಾಗಿ ಬೆಳೀತಾ ಇದ್ದಾಳೆ, ಅಮ್ಮನ ಆಶೀರ್ವಾದ ಬೆಳೀತಾ ಇದೆ. ಇವರು ಬೆಂಗಳೂರು ನಗರದಲ್ಲಿ ಏನು ಸ್ವಾಮಿ ಇಷ್ಟು ದೊಡ್ಡ ಒಂದು ಅಂಗಳಬನಶಿ ದೇವಸ್ಥಾನದ ಮಾಡಿಕೊಂಡು ಅಮ್ಮರು ಕೂತವ್ರು ಅಂತ ಹೇಳಿದ್ರೆ ಏನು ಸ್ವಾಮಿ ಹೆಚ್ಚು ಕಮ್ಮಿ ಒಂದು 2,000 ಸ್ಕ್ವೇರ್ ಫೀಟ್ ಅದು. ಅಂದ್ರೆ ಈಗ ಅದು ಪ್ರಸಾದ ಕೊಡೋದು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗುತ್ತೆ. ಹೌದೌದು. ಅದಕ್ಕೆ ಎಲ್ಲರೂ ಬಂದು ಇಲ್ಲೇ ಉಳ್ಕೊಬಿಡ್ತಾರೆ. ಇಲ್ಲೇ ಇಳ್ಕೊಂಡು ಆ ಪ್ರಸಾದಕ್ಕೋಸ್ಕರನೇ ಇಲ್ಲೇ ಇದ್ದು ನೈಟ್ ಇಲ್ಲೇ ಮಲಗಿರ್ತಾರೆ. ಏನಕ್ಕೆ ಇಲ್ಲೇ ಮಲ್ಕೋತಾರೆ ಸರ್? ಇಲ್ಲೇ ಮಲ್ಕೋತಾರೆ ಯಾಕಂದ್ರೆ ಈಗ ನೈಟ್ ನಾವು ಮಲಗಿದ್ರೆ ಅಮ್ಮನ ಮಡಿ ಮಲದಂಗೆ ಒಂದು ಅಂಗಾಳ ಪರಮೇಶ್ವರಿ ಮಡಿಲಲ್ಲಿ ಮಲಗದಷ್ಟು ಸಮಾಧಾನ ಆಗಿ ಒಳ್ಳೇದಾಗುತ್ತೆ ಅಂತ ಹೇಳಿ ಆತರ ಮಲಗಿ ಹೋಗಿದ್ದವ್ರಿಗೆ ತುಂಬಾ ಜನಕ್ಕೆ ಅದಕ್ಕೆ ಇಲ್ಲಿ ಬಂದು ಮಲಗಿ ಹೋಗಿ ಒಂದೊತ್ತು ನಿದ್ದೆ ಮಾಡ್ತಾರೋ ಮಾಡಲಿಲ್ಲೋ ಅದು ಸೆಕೆಂಡ್ ಬಿಟ್ಬಿಡಿ. ಯಾಕಂದ್ರೆ ಎಲ್ಲಾ ಪೂಜೆಗಳು ಆಗ್ತಾ ಇರುತ್ತೆ. ಸೊ 3 ಗಂಟೆ ಮೇಲೆ ನಿದ್ದೆ ಕೆಲವರು ಬರುತ್ತೆ ಬರಲ್ಲ. ಇದ್ರೇನು ದೇವಸ್ಥಾನದಲ್ಲಿ ಮಲಗಿ ಹೋಗೋದು ಒಂದು ಇವತ್ತಿನವರೆಗೂ ವಾಡಿಕೆಯಾಗಿ ನಡೀತಾ ಇದೆ. ಅಲ್ಲ ಇಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿರೋ ಜಾಗದಲ್ಲೂ ಕೂಡ ಎಷ್ಟು ಜನ ಒಂದು 300-400 ಜನ ಬಂದಿದ್ರು ಮಲಗಿದ್ರು ಅನ್ಸುತ್ತೆ. ಫ್ಯಾಮಿಲಿನೇ ಬಂದ್ಬಿಡ್ತಾರೆ. ಇಲ್ಲೆಲ್ಲ ಅವರೆಲ್ಲ ಬಂದು ಒಂಥರ ಏನಂದ್ರೆ ಈ ಟೂರಿಂಗ್ ಟ್ಯಾಕ್ಸ್ ಅಲ್ಲಿ ಜಾಗ ಇಟ್ಕೋತೀವಲ್ಲ ಆ ತರ ಬಂದು ಚಾಪೆ ಹಾಸ್ಕೊಂಡು ಬೆಡ್ಶೀಟ್ ಹಾಸ್ಕೊಂಡು ಆ ಮೊದ್ಲಾಗೆ ಯಾಕಂದ್ರೆ ಒಂದು 10 ನಿಮಿಷ 20 ನಿಮಿಷ ಇದ್ರೆ ಪರವಾಗಿಲ್ಲ, ಗಂಟೆ ಇರ್ಬೇಕಲ್ಲ, ರಾತ್ರಿ ಪೂರ್ತಿ ಎಲ್ಲ ಇರ್ಬೇಕು. ಅದಕ್ಕೋಸ್ಕರ ಇಲ್ಲೇ ಮಲಗ್ಬಿಡ್ತಾರೆ. ಹೌದೌದು. ಆಮೇಲೆ ಇಲ್ಲೆಲ್ಲ ಮೇಲೆ ಕೆಳಗಡೆ ಎಲ್ಲ ಕಡೆ ಮೆಟ್ಲು ಎಲ್ಲಿ ಜಾಗ ಇದೆಯೋ ಅಲ್ಲಿ ಇಲ್ಲೇ ಮಲಗಿ ಹೋಗೋದೆ. ಈ ಅಂಗಾಳಮ್ಮನ ದೇವಾಲಯದಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲಿ ಮಲ್ಕೊಳ್ಳೋದು. ಅಂದ್ರೆ ಈ ಮಧ್ಯರಾತ್ರಿ ಇಲ್ಲಿ ಬಂದು ಮಲಗೋದ್ರಿಂದ ಎಷ್ಟೋ ವಾಸಿ ಆಗದಿರುವಂತ ಕಾಯಿಲೆಗಳು ಸಮಸ್ಯೆ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಕೆಲವು ಕಡೆ ನೀವು ಕೇಳಿರ್ಬೋದು, ಕೆಲವು ನಿಮ್ಗೆ ಹೇಳಿರ್ಬೋದು. ಏನ್ ಸ್ವಾಮಿ ಎಲ್ಲ ನಿಜ ಹೇಳ್ತಾರೆ. ಯಾಕಂದ್ರೆ ಜನ ಹೇಳಿದ್ಮೇಲೆ ನಮ್ಗೆ ಎಲ್ಲ ಗೊತ್ತಾಗುತ್ತೆ ವಿಷಯ. ಯಾಕಂದ್ರೆ ಇಲ್ಲಾಂದ್ರೆ ಅದು ಏನು ಮಾತಾಡಿದಾಗ ಮಾತ್ರ ಅದು ಹೌದು ಆ ರೀತಿ ನಡೀತಾ ಇದೆ ಸ್ವಾಮಿ. ಇಷ್ಟು ಎಲ್ಲ ನಮ್ಮ ತಂದೆ ಆಸೆಯಿಂದ ನಮ್ಮ ತಂದೆಯವರು ಬಿತ್ತಿದ್ವಿ ಬೀಜ. ಆ ಬೀಜದಿಂದ ಮೂಲ ನಿಮ್ ತಂದೆ. ಹೌದೌದು. ತಂದೆ ಹೆಸರೇನು ಸರ್? ಏಳುಮಲೆ ಸ್ವಾಮಿಗಳು. ಏಳುಮಲೈ ಸ್ವಾಮಿಗಳು. ಅದು ಬಂದು ನಮ್ಮ ತಿರುಚಿ ಮಹಾಸ್ವಾಮಿಗಳು ಏನ್ ಮಾಡಿದ್ರು ಬೇಡ ಅದು ಅವ್ರ ಮೊದ್ಲೇನ್ ಹೆಸರಿತ್ತು? ಮೊದ್ಲು ಬಂದು ಅದ ನಮ್ಮ ತಂದೆಯವ್ರದ್ದು ಏಳುಮಲೆ ಸ್ವಾಮಿಗಳು. ಅದಾದ್ಮೇಲೆ ನಮ್ಮ ತಿರುಸ್ವಾಮಿಗಳು ಸಪ್ತಗಿರಿ ಅಮ್ಮ ಅಂತ ಇಕ್ಬಿಟ್ರು. ಏಳುಮಲೆ ಅಂತಂದ್ರೆ ಇದು ಅಯ್ಯಪ್ಪ ತಮಿಳು ಇದಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಯಾಕಂದ್ರೆ ಏಳುಮಲೆ ಸಪ್ತಗಿರಿ ಅಮ್ಮ ಅಂತ ಇಕ್ಬಿಟ್ರು. ಸಪ್ತಗಿರಿ ಅಮ್ಮ. ಸಪ್ತಗಿರಿ ಅಮ್ಮ ಅಂತಂದ್ರೆ ಜೊತೆಗೆ ಅವ್ರು ಯಾವಾಗ್ಲೂ ಹೆಣ್ಣಿನ ವೇಷದಲ್ಲೇ ಇರ್ತಾರಲ್ಲ ನಿಮ್ ತಂದೆಯವರು, ಏನಕ್ಕೆ ಆ ಕಾರಣ? ಇನ್ನೊಂದು ವಿಷಯ ಗೊತ್ತಾ, ನಮ್ಮ ತಂದೆ ಮೇಲೆ ಅಮ್ಮ ಬರ್ತಾ ಇದ್ಲು ಹಿಂದೆ. ಅಮ್ಮ ಬಂದೇ ನಮಗೆ ಈ ಒಂದು ಅಮ್ಮ ಸಿಕ್ಕಿದ್ದು. ಲಕ್ಷ್ಮೀ ಸ್ವರೂಪಿ ಅಂಗಾಳ ಪರಮೇಶ್ವರಿ ಅವಳು ಸಿಕ್ಕಿದ್ದೇ ಏರಿಯಾಗೆ. ಅದೇ ಕಾರಣಕ್ಕೆ ಇವರು ಸೀರೆ ಯಾವಾಗ್ಲೂ ಧರಿಸುತ್ತಾರೆ. ಆಮೇಲೆ ಈ ದೇವಸ್ಥಾನದಲ್ಲಿ ಬೆಂಗಳೂರು ಎಲ್ಲೂ ಇಲ್ದೇ ಇರೋ ಒಂದು ಅವಕಾಶ ಏನಂತಂದ್ರೆ ಈ ಮಂಗಳಮುಖಿಯರಿಗೆ ವಿಶೇಷ ಸ್ಥಾನಮಾನ. ಹೌದು. ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಕೂಡ ನಿಂಬೆಹಣ್ಣು ಮಂತ್ರಿಸಿ ತುಂಬಾ ಜನಕ್ಕೆ ಕೊಟ್ಟು ಹೋಗುದು. ಸ್ವಾಮಿ ಇಲ್ಲೇ ಇಲ್ಲ. ಯಾಕಂದ್ರೆ ನಮ್ಮ ತಮಿಳ್ನಾಡು ಕಡೆ ನೋಡಿ, ಮಲೆನಾಡಿಂದ ನೋಡಿ ಎಲ್ಲ ಅವರೇ ಇರ್ತಾರೆ. 3/4 ಜನ ಅವರೇ ಇರ್ತಾರೆ. ಅವ್ರಿಗೊಂದು ಸ್ಥಾನಮಾನ, ಅವ್ರಿಗೊಂದು ಸ್ಥಾನ, ಅವ್ರಿಗೊಂದು ಇದ್ದಂತ ಕೊಟ್ಟ ಮೇಲೆ ನಮ್ಮ ತಂದೆ ಯಾವಾಗ ಸೀರೆ ಕಟ್ಟಿ ಇದೇ ನಮ್ಮ ದೇವಸ್ಥಾನದಲ್ಲಿ ಪ್ರವೇಶ ಮಾಡಿದ್ರು ಅವಾಗಿಂದ ಎಲ್ರಿಗೂ ಒಂದು ಫ್ರೀಡಮ್ ಆಗೋಯ್ತು ಇಲ್ಲಿಗೆ. ಹೌದು, ಎಲ್ರಿಗೂ ಒಂದು ಏನು ಅಂತ ಹೇಳೋದು, ಒಂದು ಸ್ಥಾನಮಾನ ಕೊಟ್ಟಂಗಾಯ್ತು, ಸ್ಥಾನಮಾನ ಸಿಕ್ದಂಗಾಯ್ತು. ಹೌದೌದು. ಆದ್ರಿಂದ ಒಂದು ಮರ್ಯಾದೆ ಆಯ್ತು, ಮರ್ಯಾದೆ ಆಯ್ತು, ಫ್ರೀ ಆಗಿದ್ದಾರೆ ಇವಾಗ ಒಂದು. ಅಂದ್ರೆ ಈಗ ಈ ಒಂದು ಜಾಗದಲ್ಲಿ ಕಳೆದ 50 ವರ್ಷಗಳಿಂದ ನಿಮ್ ತಂದೆಯವರು ಸ್ಥಾಪನೆ ಮಾಡಿದ್ರು. ಹೌದೌದು. ಮೂಲ ಸ್ಥಾಪಕರು ಅವರು. ಮೂಲ ಸ್ಥಾಪಕರು. ಯಾಕಂದ್ರೆ ಅವ್ರ ಮೇಲೆ ಮೈ ಮೇಲೆ ದೇವರು ಬಂದು ಆ ದೇವರು ಬಂದು ನುಡಿದ ಇದು ಉತ್ತರದಿಂದ ದೊಡ್ಡದೊಂದು ಸಮಸ್ಯೆ ಅವ್ರದ್ದು. ನಮ್ಮ ರಾಜಾಜಿನಗರ ಸಮಯ ಅಲ್ಲೊಂದು ಕೈಲಾಸಪೀಠ ಇದೆ. ಅಲ್ಲಿ ಬಂದು ಲಕ್ಷ್ಮಿಯಾಗಿ ಕೆತ್ತನೆ ಮಾಡಿದೆ ದೇವರು. ಸರ್ ಈಗ ಈ ದೇವಸ್ಥಾನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ತೆರೆದಿರುತ್ತೆ ಸರ್? ಬೆಳಿಗ್ಗೆ 7 ಗಂಟೆಯಿಂದ, ಅಂದ್ರೆ 6 ಗಂಟೆಗೆ ತೆಗಿತೀವಿ. 7 ಗಂಟೆಗೆ ಅಭಿಷೇಕ ಆಗುತ್ತೆ, ಮತ್ತೆ 9 ಗಂಟೆ ಪೂಜೆ ನಡೀತೇವೆ. ಮಧ್ಯರಾತ್ರಿ ಎಷ್ಟೊತ್ತವರೆಗೆ ಇರುತ್ತೆ? ಮಧ್ಯರಾತ್ರಿ ಅಂದ್ರೆ ಮಧ್ಯ 12 ಗಂಟೆ ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆ ಮತ್ತೆ 4 ಗಂಟೆಗೆ. ಮತ್ತೆ 4 ಗಂಟೆಗೆ ಶುರುವಾಗಿ ಎಷ್ಟೊತ್ತು ಗಂಟೆ? ಒಂದು 8:08 9. ಇದು ಯಾವ ದಿನ ಇರುತ್ತೆ ಸರ್ ಪೂಜೆ ಇಲ್ಲಿ? ಯಾವ ದಿನ ಅಂದ್ರೆ ಡೈಲಿ ಇರುತ್ತೆ ಪೂಜೆ ಇಲ್ಲಿ? ಡೈಲಿ ಇರುತ್ತೆ. ಡೈಲಿ ಇರುತ್ತೆ. ವಿಶೇಷ ಯಾವತ್ತಿರ್ತದೆ? ವಿಶೇಷ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಹುಣ್ಣಿಮೆ.
ಮತ್ತೆ ಸರ್ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷ ಇರುತ್ತೆ, ಹೌದು. ಪ್ರತಿದಿನ ಪೂಜೆ ನಡೆಯುತ್ತೆ. ಹೌದು. ಜೊತೆಗೆ ಇಲ್ಲಿ ತಡೆ ಹೊಡಿದು ಒಂದು ಇದಿದೆ ಸರ್, ಏನ್ ಸರ್ ತಡೆ ಹೊಡಿಯೋದ್ರಿಂದ ಏನ್ ಉಪಯೋಗ ಆಗುತ್ತೆ? ತಡೆ ಹೊಡೋದಂದ್ರೆ ಈಗ ಯಾವ್ದೋ ಒಂದು ಕೆಲಸ ಮಾಡಕ್ ಹೋದ್ರೆ ಒಂದ್ ತಡೆ ಬರುತ್ತೆ, ಏನೋ ಒಂದ್ ತಡೆ ಬರುತ್ತೆ, ಸಮಸ್ಯೆ ಸಮಸ್ಯೆಗಳಾಗುತ್ತೆ. ಹೆಂಗಂದ್ರೆ ಕಂಡೀಷನ್ ಇಲ್ಲ ಮಾಟ ಮಂತ್ರ ಮಾಡಿರೋದು, ಈ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ ನೋಡಿ, ಆತರ ಅಂತವ್ ಮಾಡಿರೋದು, ಏನೋ ಒಂದು ಕಂಡೀಷನ್ ಆಗಿರುತ್ತೆ. ಮತ್ತೆ ಮೈ ಕಷ್ಟ ಆಗುತ್ತೆ, ಕಾಯಿಲೆಗಳು ಕಷ್ಟ ಆಗುತ್ತೆ. ಅದೆಲ್ಲ ಆದಾಗ ನೋಡಿ, ಎಷ್ಟೋ ಹಾಸ್ಪಿಟ್ಲ್ ಕಡೆ ಹೋದಾಗ ಅದು ಗುಣನೇ ಆಗಿರಲ್ಲ. ಹೋಗಿ ಸುಮ್ಮನೆ ದುಡ್ಡು ಕಳ್ಕೊಂಡ್ಬಿಡ್ತಾರೆ, ಲಕ್ಷಾಂತರ ಈ ಥರ ಕಳ್ಕೊಂಡಿರ್ತಾರೆ. ಅದರಿಂದ ಈ ಒಂದು ತಡೆ ಹೊಡೆದ್ರೆ ಅದು ರಿಲೀಫ್ ಆಗುತ್ತೆ. ರಿಲೀಫ್ ಅಂದ್ರೆ ಒಂದ್ಸರಿ ಹೊಡಿತಾರೆ, ಇಲ್ಲಾಂದ್ರೆ 3 ಸರಿ ಹೊಡಿತಾರೆ. 3 ಸಾರಿ ಬಂದು ಹೊಡ್ಸಿದ್ರೆ ಎಷ್ಟೋ ಜನಕ್ಕೆ ಹೌದೌದು ತುಂಬಾ ಜನ ಬಂದವರೆಲ್ಲ ತಡೆ ಹೊಡಿಸ್ತಾನೆ ಇರ್ತಾರೆ ಜಾಸ್ತಿ. ಮಲೆನೂರಲ್ಲೂ ಕೂಡ ಈ ತರ ತಡೆ ಹೊಡಿಯೋದು ಹೌದೌದು ವಾಡಿಕೆ ನಮ್ಗೆ ಅವಾಗಿಂದ. ಹೌದೌದು. ಅಂಗಾಳಮ್ಮನ ದೇವಸ್ಥಾನ ಅಂದ್ರೆ ಒಂದ್ ತಡೆ ಹೊಡೆದ್ರೆ ಏನೋ ಒಂದು ಸಂಕಟ ಇದ್ರು ನಿರ್ಮೂಲನ ಆಗುತ್ತೆ. ಹೌದು. ಅದಕ್ಕೋಸ್ಕರ ಇಲ್ಲಿ ಇದನ್ನೆಲ್ಲ ಮಾಡ್ತೀವಿ. ಹೌದೌದು. ಓಕೆ ಸರ್. ಅಂದ್ರೆ ಈಗ ಯಾರಾದ್ರೂ ಬರಬೇಕು, ಏನಾದ್ರು ದೇವಸ್ಥಾನ ಸಂಪರ್ಕ ಮಾಡಬೇಕು, ಇಲ್ಲಿಗೆ ಏನಾದ್ರು ಸಹಾಯ ಮಾಡಬೇಕು, ದೇವ್ರಿಗೆ ಏನಾದ್ರು ಅರ್ಪಣೆ ಮಾಡಬೇಕು ಅಂತಂದ್ರೆ ಈ ಕೆಳಗಡೆ ಬರ್ತಾರೋ ನಂಬರ್ ಸಂಪರ್ಕ ಮಾಡಿದ್ರೆ ಮಾಹಿತಿ ಎಲ್ಲ ಸಾಕು. ಏನೇ ಆದ್ರೂ ಸಂಪರ್ಕ. ಹೌದು. ನಮ್ಮ ನಂಬರ್ ಇರುತ್ತೆ. ಏನ್ ಸ್ವಾಮಿ, ನಮ್ದು ಇದಾಗುತ್ತೆ. ಅದಾದ್ಮೇಲೆ ಒಂದು ವರ್ಲ್ಡ್ ವೈಡ್ ಬಂದ ಒಂದು ಓಪನ್ ಮಾಡಿಕೊಂಡಿದೀವಿ, www. angalaparameಶ್ವರಿ.org ಅಂದ್ರೆ ವೆಬ್ಸೈಟ್ ಕೂಡ ಇದೆ. ಮತ್ತೆ ಜೊತೆಗೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಹೌದು. ಆ ಅಮಾವಾಸ್ಯೆದೆಲ್ಲ ಡೇಟ್ಗಳು ಕೂಡ ಇದೆ. ಯಾವ ತಿಂಗಳಲ್ಲಿ ಯಾವ ಡೇಟ್ ನಡೆಯುತ್ತೆ, ಒಂದು ವರ್ಷದ ಒಟ್ಟಿಗೆ ಹಾಕ್ಬಿಟ್ಟಿದೀವಿ. ಪೂರ್ತಿ ಒಂದು ವರ್ಷದ್ದೆಲ್ಲ, ಒಂದು ವರ್ಷದ್ದು ಆಯಾ ತಿಂಗಳಲ್ಲಿ ಬಂದು ಆಯಾ ಅಮಾವಾಸ್ಯೆ ಬೇರೆ, ಹುಣ್ಣಿಮೆ ಬೇರೆ, ಮತ್ತೆ ಅಷ್ಟಮಿ ಬೇರೆ. ಯಾಕಂದ್ರೆ ನಮ್ಮ ಹೊಸೂರು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೊಸೂರಲ್ಲಿ ಮಾತ್ರ ಒಂದು ಪೌರ್ಣಿಮೆಯಲ್ಲಿ ಪೂಜೆ ಮಾಡೋದು, ಮತ್ತೆ ಅಲ್ಲಿ ಅಷ್ಟಮಿ ಮಾಡ್ತಾರೆ. ಯಾಕಂದ್ರೆ ಪೌರ್ಣಮಿಲಿ ಮಾಡ್ತಾರೆ ಅಲ್ಲಿ ಅಷ್ಟಮಿ. ಯಾಕಂದ್ರೆ ಅಲ್ಲಿ ಭೈರವ ಸ್ಥಾಪನೆ ಆಗಿದೆ, ಅದಕ್ಕೋಸ್ಕರ ಅಲ್ಲಿ ಒಂದು ಅಷ್ಟಮಿ ಪೂಜೆ ಮಾಡೋದು ಮಾತ್ರ. ಅಲ್ಲಿ ಅಮಾವಾಸ್ಯೆಯಲ್ಲಿ ಮಾತ್ರ ಅಮಾವಾಸ್ಯೆಯಲ್ಲಿ ಮಾತ್ರ ವಿಶೇಷ ಮತ್ತೆ ತುಂಬಾ ಅದ್ದೂರಿ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಬಾರಿ ಎಲ್ಲ ಆತರ ನಡೆಯುತ್ತೆ ಇಲ್ಲಿ. ಹೌದೌದು. ಅದಕ್ಕೋಸ್ಕರ ನೀವು ಆ ಡೇಟ್ಗಳೆಲ್ಲ ಪೂರ್ತಿ. ಹೌದೌದು. ಓಕೆ ಸರ್. ನಿಜವಾಗ್ಲೂ ಕೂಡ ತುಂಬಾ ಜನಕ್ಕೆ ಇಲ್ಲಿ ಒಳಿತನ ಕಂಡು ತುಂಬಾ ಜನ ಆ ಒಂದು ಫೀಲ್ ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಇಂಥ ಒಂದು ಕ್ಷೇತ್ರದಲ್ಲಿ ಅಂದ್ರೆ ನಿಮ್ಗೇನು ಗೊತ್ತಾಗಲ್ಲ, ಯಾರ ಬಂದು ಹೇಳಿದ್ರೆ ಗೊತ್ತಾಗತ್ತೆ ಅಷ್ಟೇ. ಸ್ವಾಮಿ, ಇವತ್ತು ಬಂದು ಅಮ್ಮ ಸ್ಥಾಪನೆ ಆದ್ಮೇಲೆ ಅಮ್ಮನಿಂದ ಒಳ್ಳೇದಾಗಿದೆ ಹೊರತು ಏನ್ ಸ್ವಾಮಿ ಕೊರತೆ ಅಂತ ಇಲ್ಲ, ಇದಾಗಿಲ್ಲ ಅಂತ ಇಲ್ಲ, ಇದಾಗುತ್ತೋ ಇಲ್ಲೋ ಅಂತಾನೂ ಇಲ್ಲ. ಅಲ್ಲ, ಕೆಲವು ಕಡೆ ನಾವೇ ದೈವ ನಾವೇ ಸರ್ವಸ್ವ ಅಂತ ಕೆಲವ್ರು ಅನ್ಕೋತಾರೆ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿ, ನೀವು ಬರೀ ಬೇಕಾಗಿಲ್ಲ. ಯಾಕಂದ್ರೆ ದೇವರಂತ ಒಬ್ರು ಇದಾರೆ, ನಮ್ ತಂದೆರಂತ ಒಬ್ರು ದಾರಿ ಕೊಟ್ಟವ್ರೆ. ನೀವು ಬರೀ ಸೇವಕರ ತರ ಸೇವೆ ಮಾಡೋಣ ಅಷ್ಟೇ. ಯಾರು ಬಂದ್ ಹೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ. ಯಾಕಂದ್ರೆ ನಾವು ಇಬ್ರು ಮಕ್ಕಳು, ನಾವು ನಮ್ ತಮ್ಮ. ನನ್ನ ಹೆಸರು ವೆಂಕಟೇಶು, ನಮ್ ತಮ್ಮನ ಹೆಸರು ಕುಮಾರ್. ಅವ್ರು ಅಲ್ಲಿ ಹೊಸೂರು ದೇವಸ್ಥಾನ ನೋಡ್ಕೋತಾರೆ, ನಮ್ ತಮ್ಮ ಇಲ್ಲಿ ನಾನು ನೋಡ್ಕೋತೀವಿ. ಓಕೆ. ಅಂದ್ರೆ ತುಂಬಾ ಜನ, ಯಾಕಂದ್ರೆ ಇದು ಬಂದು ಇಲ್ಲಿರೋ ದೇವತೆಗಳೆಲ್ಲರೂ ಕುಲದೇವತೆಗಳು. ಹೌದು. ಸಪ್ತಮುನೀಶ್ವರ, ಸಪ್ತ ಕನ್ಯರು, ಆಮೇಲೆ ಕಾಳಿ, ಈ ತರ ಎಲ್ಲಾ ದೇವತೆಗಳು ಒಳಗೊಂಡ ದೇವರು ಅಂಗಾಳಪರಮೇಶ್ವರಿ ಆದವಳು ಇಲ್ಲಿರುವಂತದ್ದು. ಹೌದು. ಎಲ್ಲ ಇದ್ದಾರೆ, ಸಪ್ತ ಕನ್ನಿಯರಿದ್ದಾರೆ. ಹೌದು. ಮತ್ತೆ ಇಲ್ಲಿ ಅಂಗಳ ಪರಮೇಶ್ವರ ಇದ್ದಾರೆ, ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದಾರೆ. ಇವರೆಲ್ಲರೂ ಇರುವಂತ ಒಂದು ಸ್ಥಾನ ಅಂತಂದ್ರೆ ಅಂಗಾಳ ಪರಮೇಶ್ವರ. ಯಾಕಂದ್ರೆ ಇದೊಂದು ಮೂಲ ಕುಲದೇವತೆಗಳ ಕುಲದೇವತೆ ಅಂಗಾಳ ಪರಮೇಶ್ವರ. ಆದ್ರೆ ಅಲ್ಲಿ ಹೊಸರಲ್ಲಿರೋದು ನಮ್ದು ಅವತಾರ ದೇವತೆಗಳು. ಈ ಪ್ರತ್ಯೇಕ ದೇವರು ಅಂತ ಹೇಳೋದು ಈಗಿನ ಕಾಲದಲ್ಲಿ ಮಾಟ ಮಂತ್ರ ಎಲ್ಲ ಜಾಸ್ತಿ ಆಗೋಯ್ತು ಅಂತ ಹೇಳಿ, ಅದಕ್ಕಾಗಿ ಉದ್ಭವ ಆಗಿದ್ದು ಪ್ರತ್ಯೇಕ ದೇವರು ಅಂತ. ಓಕೆ ಸರ್. ನಿಜವಾಗ್ಲೂ ಕೂಡ ಈ ರಾತ್ರಿ ಸಂಭ್ರಮವನ್ನು ನೋಡೋಕ್ಕೆ ಒಂದು ಖುಷಿ ಆಗ್ತಿತ್ತು. ಏನು ಅಂತಂದ್ರೆ ಮಧ್ಯರಾತ್ರಿಲಿ 1 ಗಂಟೆ 2 ಗಂಟೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವರ ಆವನೆ ಆದಂಗೆ ಅಷ್ಟೊಂದು ಮೈ ಮರೆತು ಕುಣಿತಾ ಇದಾರೆ. ಇಲ್ಲ ಸಮಯ, ಅದೇನ್ ಗೊತ್ತಾ, ಎಲ್ರಿಗೂ ಒಂದು ಆಕರ್ಷಣೆ ಬಂದ್ಬಿಡುತ್ತೆ. ಆಕರ್ಷಣೆ ಬಂದು ಅವ್ರುಗಳು ಒಂದು ಪವರ್ ಉಂಟಾಗ್ಬಿಡುತ್ತೆ. ಏನಂದ್ರೆ ದೇವ್ರು ಬಂದಂಗೆ ಆಡೋದು, ದೇವ್ರು ಬಂದಂಗೆ ಅವ್ರು ಮಾತಾಡೋದು, ದೇವ್ರು ಬಂದಂಗೆ ಅವರು ಬೇವ ಮಾಡೋದು ಎಲ್ಲಾನು ಇರುತ್ತೆ. ನೋಡಿರ್ಬೋದು. ಅಲ್ಲ, ಇದು ಮೂಢನಂಬಿಕೆ ಅನ್ಕೊಳ್ಳೋದಾದ್ರೆ ಒಬ್ಬ ತುಂಬಾ ಸಾಧಾರಣವಾಗಿರೋ ಒಂದು ಹೆಂಗಸನ್ನ ಒಬ್ಬ ಬಲಿಷ್ಠವಾದ ಗಂಡಸು ಹಿಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಪವರ್ ಬಂದ್ಬಿಡುತ್ತೆ ಅಂತಂದ್ರೆ ಏನೋ ಅದು. ಯಾಕಂದ್ರೆ ಇಲ್ಲಿ ಜಾಗ ಅದು ಅಂಗಾಳಪರಮೇಶ್ವರಿ ಅಂದ್ರೆ ಮೂಲಪೀಠ, ಇದೊಂದು ಮೂಲಪೀಠ. ಏನ್ ಸ್ವಾಮಿ, ಇಲ್ಲಿರೋ ಮಾಗಡಿ ರಸ್ತೆಗೆ ಇರೋದು ಮೂಲಪೀಠ.
ಆ ನೃತ್ಯ ಆ ಸಂಭ್ರಮ ನೋಡೋಕೆ 2 ಗಂಟೆ ರಾತ್ರಿಲೂ ಸಾವಿರಾರು ಜನ ಕಾದಿರ್ತಾರೆ. ಅದಕ್ಕೆ ಇದಾನೆ ತಮ್ಮಿ ಈ ಕಾಲದಲ್ಲಿ ಇವಾಗ ಈ ಒಂದು ಪೂಜೆಯನ್ನು ಸಮಾರಂಭ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ತಂದೆ ಏನು ದಾರಿ ಜೋತಾರೋ ಆ ದಾರಿನ ಹಂಗೆ ಈ ಪ್ರತಿ ತಿಂಗಳು ಈ ನೃತ್ಯ ಮಾಡುವುದು ಇಲ್ಲಿ ನಡೀತದೆ. ನಡೀತೆ. ಆಮೇಲೆ ಯಾರಿಗಾಗುತ್ತೆ, ಎಲ್ಲಿ ಡ್ಯಾನ್ಸ್ ಮಾಡ್ಬಿಡ್ತಾರೆ, ಯಾರು ಇದಕ್ಕಿದ್ದಂಗೆ ಆಗ್ಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹೌದು. ಯಾಕಂದ್ರೆ ಅವ್ರವ್ರ ಭಕ್ತಿ ಮೇಲೆ ಡಿಪೆಂಡ್ ಆಗೋದು. ಕೆಲವ್ರ ಮೇಲೆ ದೇವ್ರ ಆಹ್ವಾನ ಹಾಗೆ ಆಗ್ತಾರೆ. ನಮ್ಗೆ ನಿಜವಾಗ್ಲೂ ಕೂಡ ಗಾಬರಿ ಆಗೋಯ್ತು. ಎಂತೆಂಥವ್ರು ಇದ್ದಕ್ಕಿದ್ದಂಗೆ ಇಲ್ಲೊಬ್ರು ಬಿದ್ದೋಗ್ತಾರೆ, ಅಲ್ಲೊಬ್ರು ಕುಣಿತಾರೆ, ಅಲ್ಲೊಬ್ರು ಓಡಾಡ್ತಾರೆ. ಅಯ್ಯೋ ಏನಿದು, ಇದು ಏನ್ ನಡೀತಿದೆ? ಇಲ್ಲಿ ಒಂದು ಕಡೆನೆ ಈ ತರ ನೃತ್ಯ ಆಡೋದು, ದೇವರುಗಳು ಬರೋದು ಎಲ್ಲ ಒಂದು ಕಡೆನೆ. ಬೆಂಗಳೂರಲ್ಲಿ ಬೇರೆ ಎಲ್ಲೂ ಬರಲ್ಲ. ಯಾವ ದೇವಸ್ಥಾನ ತಗೊಳ್ಳಿ, ಆಂಜನೇಯ ದೇವಸ್ಥಾನ ಮತ್ತೆ ರಾಮ ದೇವಸ್ಥಾನ ಅಲ್ಲಿ ತಗೊಳ್ಳಿ, ಅಲ್ಲೆಲ್ಲ ಬರಲ್ಲ. ಆದ್ರೆ ಒಂದ್ ದೇವಸ್ಥಾನ ಬರುತ್ತೆ, ಅಂಗಾಳ ದೇವರಲ್ಲಿ ಮಾತ್ರ ಬರುತ್ತೆ. ಇದು ಒಂದು ವಿಶೇಷ ಇಲ್ಲಿ. ಹೌದು. ಇದು ನಿಜವಾಗ್ಲೂ ಕೂಡ ತುಂಬ ಆಶ್ಚರ್ಯ ಮತ್ತು ಒಂದು ತುಂಬ ವಿಶೇಷ ಅನ್ನಿಸ್ತು ಸರ್. ನಿಜವಾಗ್ಲು ಇದು ನೋಡೋದಕ್ಕೆ ನಿಜವಾಗ್ಲೂ ಕೂಡ ಎಷ್ಟು ಸಾವಿರಾರು ಜನ ಮಧ್ಯರಾತ್ರಿಲಿ ಕಾದಿರ್ತಾರೆ ಅಂದರೆ ನಿದ್ದೆ ಅನ್ನೋದನ್ನೇ ಮರೆತು. ಇದಕ್ಕೆ ಹಿಂಗೆ ಹೇಳಿದ್ರೆ ನಮ್ಮ ಜನ ಎಲ್ಲ ಅವರು ಫೀಲ್ ಮಾಡ್ತಾರೆ. ಅಂದರೆ ಅವರು ಅದನ್ನ ಏನು ಹೇಳೋದು, ಎಂಜಾಯ್ ಮಾಡ್ತಾರೆ. ಮಾಡ್ತಾರೆ. ದೇವ್ರ ಕಷ್ಟ ಅಂತ ಬಂದಾಗ ದೇವ್ರ ಕೇಳ್ತಾರೆ. ಕೇಳಿದ್ಮೇಲೆ ಅಮ್ಮ ಒಳ್ಳೇದು ಮಾಡೇ ಮಾಡ್ತಾಳೆ. ಏನ್ ಸಮಯ ಅದ್ರಲ್ಲೊಂದು ಸಂತೋಷ. ಪ್ಲಸ್ ಅದಾದ್ಮೇಲೆ ನೋವು ನೋಡಿ ಮತ್ತೆ ದುಡ್ಡು ಬರಬೇಕು, ಹೋಗ್ಬೇಕು, ಕೋಟೆ ಇದು ಯಾವುದು ಕೋರ್ಟ್ ಕೇಸು, ಕಚೇರಿ, ಏನ್ ಸಮಯ ಇದೆಲ್ಲ ಎಷ್ಟೋ ಜನಕ್ಕೆ ಸಮಸ್ಯೆಗಳಿರ್ತವೆ. ಈ ನೃತ್ಯ ಮಾಡುವಾಗ ಅದಕ್ಕೆ ನುಡ್ಸಕ್ಕೆ ಅಂತ ಒಂದು ಟೀಮ್ ಇದಾರೆ ಅನ್ಸುತ್ತೆ. ಹೌದು. ಒಳ್ಳೆ ಮ್ಯೂಸಿಕ್ ರೆಕಾರ್ಡಿಂಗ್ ತರ ಬರ್ತಾ ಇತ್ತು. ಏನ್ ಎಂತವ್ರಿಗೆ ಯಾವ್ದು ಡ್ಯಾನ್ಸ್ ಮಾಡ್ಬೇಕು ಅನ್ನುವಂತ ಒಂದು ನೃತ್ಯ ಶಬ್ದ ಅದು. ಆ ತರ ಮಾಡ್ಬೇಕಂತ ಬಂದಾಗ್ಲೇ ಅದ ತಕ್ಷಣ ಬಂದೆ ಎಂತವ್ರಿಗೂ ಒಂದು ಮನ್ಸು ನೃತ್ಯ ಮಾಡ್ಬೇಕು ಅಂತ. ಹೌದೌದು, ಬಂದ್ಬಿಡುತ್ತೆ. ಅದರಲ್ಲಿ ಕೆಲವ್ರಿಗೆ ಒಂದು ಆಹ್ವಾನ ಆದಂತ ಅನುಭವ ಆಗುತ್ತೆ. ಹಂಗಾಗಿ ಅವ್ರ ಮೈ ಮರೆತು ಅಲ್ಲಿ ತುಂಬಾ ಅಂದ್ರೆ ಒಂದು ಹೆಂಗ್ಸು ಸಾಧಾರಣವಾಗಿ ಒಂದು 4 ಜನ ಕಡೆ ಮುಂದೆ ನೃತ್ಯ ಮಾಡಕ್ಕೆ ಆಸೆ ಪಡಲ್ಲ, ಯಾರು ಮಾಡೋದಿಲ್ಲ. ಆ ಬಟ್ಟೆನೂ ಕೆರಳೆ ಬಿದ್ದಿರುತ್ತೆ. ಏನ್ ಸಮಯ ಆ ಟೈಮಲ್ಲಿ ಅದೆಲ್ಲ ಅವ್ರನ್ನ ಮರ್ತಿರ್ತಾರೆ. ಹೌದೌದು, ಅವ್ರು ಮರ್ತಿರ್ತಾರೆ. ಈವನ್ ಗಂಡಸಿಗೂ ಬರುತ್ತೆ, ಹೆಂಗಸಿಗೂ ಬರುತ್ತೆ. ಖಂಡಿತ ಸರ್. ಇದನ್ನ ನೋಡೋಕ್ಕೆ ಎಷ್ಟೋ ಜನ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅನುಭವ ಆಯಿತು. ಇಷ್ಟೊತ್ತವರು ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಒಳ್ಳೆಯದಾಯಿತು. ಇದೇ ರೀತಿ ಈ ಕ್ಷೇತ್ರದಿಂದ ಹಲವಾರು ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನಿಮಗೆ ನಮಸ್ಕಾರಗಳು. ಧನ್ಯವಾದ ಸರ್. ನಮಸ್ಕಾರ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.